ಗೊತ್ತಿಲ್ಲದೆ ಇಬ್ರು ಬಂದಿದ್ದೀರಲ್ಲ, ಸೂಪರ್ ಜೋಡಿ ನಿಮ್ದು. ಅಪ್ಪನೇ ಗಾಡೀಲಿ ಕೂರಿಸಿದ್ದು. ನನ್ನಿಂದ ನಿಮ್ಗೆ ಏನಾದರೂ ತೊಂದರೆ ಆದರೆ ಕ್ಷಮಿಸ್ಬಿಡಿ. ಅಯ್ಯೋ ಅಯ್ಯೋ ಬಿಡವ ಬಿಡು ಬಿಡು ಬಿಡು. ಯಾಳವ ನಿನ್ನ ಹೆಸರೇನು? ನಮ್ಮ ಗಾಡಿನಲ್ಲಿ ಹಂಗ್ಯಾಕೆ ಬಚ್ಚಿಕೊಂಡಿದ್ದೆ? ಹೂವಲಿ ಬಿಡವ, ನಿಂಗೇನು ಹೇಳ್ಕೊಳಕ್ಕೆ ಇಷ್ಟ ಇಲ್ಲ ಅಂದರೆ ಬೇಡ ಬಿಡು. ಆದರೆ ಈಟೊತ್ನಾಗ ನೀನು ಆಚೆ ಹೋಗೋದು ಅಷ್ಟು ಒಳ್ಳೇದಲ್ಲ. ಯಾರ ನೀನು? ನಂಬರ್ 1 ಹಲ್ಕ ನನ್ನ ಮಗ, ಜೈಲಿಗೆ ಹೋಗಿ ಬಂದಿರೋ ಕೈದಿ, ಮನೇಲಿ ಒಳ್ಳೆ ಹೆಸರಿಲ್ದೇ ಇರೋ ತಿರ್ಬೋಕಿ, ಹಲ್ಕ ಕೆಲಸ ಮಾಡಿರೋ ಕಚಡ ನನ್ನ ಮಗ ನಾನು. ಆದರೆ ನಿನಗಿಂತ ಒಂಚೂ ಒಳ್ಳೆ. ಇದ್ರಲ್ಲಿ ನಿನಗೆ ಬೇಕಾಗಿರೋ 30,000 ಆಯ್ತು. ತಗೊಂಡು ಜಾಗ ಖಾಲಿ ಮಾಡ್ತಿರೋ. ಏಯ್ ಎತ್ರಲ್ಲ ಕೈ. ಕಾಳಿ ಇದಲ್ಲಿ ನೀನಿರೋದು ಇಂಥ ನನ್ನ ಮಕ್ಕಳ ಸಹವಾಸ ನನಗೆ ಬೇಜಾನಾಗೈತೆ. ಏನ್ರಲ್ಲ ಜಿದ್ದಿಗೆ ಬೀಳ್ತೀರಾ? ಏಯ್ ನಾನು ಕರೆಸ್ಲಾ ಹುಡುಗರನ್ನ? ಎಲ್ರೂ ನನ್ನ ಜೊತೆಗೆ ಆಚೆ ಬಂದು ಹಲ್ಕ ನನ್ನ ಮಕ್ಕಳೆಯ ನೋಡೇ ಬಿಡುಮ. ಸಂತೋ ನಡಿ ಹೋಗೋಣ. ಕಾಳಿ ನೀನು ನೀನೇನು ತಲೆ ಕೆಡ್ಸ್ಕೊಬೇಡ ಕಣವಿ. ನೀನು ಇಂಥ ಸಮಸ್ಯೆನಾಗಿದ್ಯಾ ಅಂತ ಬೆಳಿಗ್ಗೆ ಗೊತ್ತಾಯ್ತು. ಅದಕ್ಕೆ ದುಡ್ಡು ಅರೇಂಜ್ ಮಾಡುಮ ಅಂತ ಹೋಗಿದ್ದೆ. ಬರೋದು ಇಟ್ಟೋದಾಗೋಯ್ತು. ಸಾರಿ ಕಣವಿ. ಅಲ್ಲ, ನಿಂತವು ಈ ಟೂಲ್ಕಾಸಿಲಿಂದ ಬಂತು? ಏ ಅಡ್ಡಾರಿ ಏನು ಹಿಡ್ದಿಲ್ಲ ಕಣವಿ. ನಿನ್ನೇನು ಅನುಮಾನ ಪಡ್ಬೇಡ. ಮತ್ತೆ ಬೈಕ್ ಮಾರ್ಬಿಟ. ಆಗ ಇಬ್ಬರು ಆಫೀಸರ್ಸ್ನ ದಿಲ್ಲಿಯಿಂದ ಕರೆಸಿದ್ನಂತೆ.
ಆದರೆ ಇದನ್ನೆಲ್ಲ ನಾನು ನಿಂಗೆ ಹೇಳ್ದೆ ಅಂತ ಮಾತ್ರ ಹೇಳ್ಬೇಡವ್ವ. ನಾಜೂಕಾಗಿ ನೀನು ಹೆಂಗೆ ಅವನ್ನ ಕೇಳಬೇಕೋ ಹಂಗೆ ಕೇಳು. ಅವ್ವ ಮಿಸ್ ಈಟತ್ನಾಗ ಏನು ಮಾತಾಡ್ತಿದ್ದೀರಾ? ಅಯ್ಯೋ ನಿಲ್ಲಕ್ಕಲ್ಲ ಸುಮ್ಕೆ ಹಂಗೆಯ. ಹೌದು, ನೀನೇನು ಈಟ್ವತ್ತು ಊಟ ಮಾಡಿದ್ಯೋ ಹೆಂಗೆ? ಆಯ್ತವ, ನಿಂದು? ಸರಿ ಸ್ನೇಹ, ನೀವಿಬ್ರು ಬಾಗಿ ಮನೆ ಕಳಿ ಬಾಗಿ. ಸರಿ ಅವ್ವ ಮಿಸ್ ಬನ್ನಿ. ಒಂದು ನಿಮಿಷ, ನಾನು ನಿಮ್ಮ ಹತ್ರ ಏನೋ ಕೇಳಬೇಕು. ಅಯ್ಯಯ್ಯ ಸ್ನೇಹ, ತಡ ಆಯಿತು ಕಣವ. ಹೋಗಿ ಮನೆ ಕಳಿ ಹೋಗಿ. ಇಲ್ಲ ಅತ್ತೆ, ಕೆಲವೊಂದು ವಿಷಯಗಳನ್ನ ಆಗ್ಲಿಂದಾಗಲೇ ಮಾತಾಡಿ ಮುಗಿಸ್ಬೇಕು. ಏನು ಮಿಸ್? ನೀವು ಡೆಲ್ಲಿಯಿಂದ ಆಫೀಸರ್ಸ್ನ ಕರೆಸಿ ಅವ್ರಿಗೆ ಧಮಕಿ ಹಾಕಿದ್ರಂತ, ಹೌದಾ? ಅತ್ತೆ ಹೇಳಿದ್ರು, ನಿಜಾನ ಶ್ರೀ? ಅಯ್ಯ ನೀವಿಬ್ರು ಕಿತ್ತಾಡ್ಕೊಳ್ಳಿ ಅಂತ ನಾನು ಬತ್ತಿ ಇಟ್ರೆ ನನ್ನ ಬುಡಕ್ಕೆ ಬತ್ತಿ ಹಚ್ಚಕ್ಕೆ ನೋಡ್ತಿದ್ಯಾ? ಅದು ಹೇಳಿ ಅತ್ತೆ, ನೀವು ಯಾವತ್ತೂ ಕದ್ದು ಮುಚ್ಚಿ ಯಾವುದನ್ನು ಮಾತಾಡ್ದವ್ರೆ ಅಲ್ಲ. ಈ ವಿಷಯದಲ್ಲಿ ಮಾತ್ರ ಯಾಕೆ ಹಿಂಗೆ ಮಾಡಿದ್ರಿ? ನೀವು ನಿಜ ಹೇಳಿ ಶ್ರೀ. ಅದು ಮಿಸ್ಸು, ಗಂಟಿ ಹೆಂಗಿದ್ರು ಯಾವತ್ತಾನ ಈಸಿಯ ಸ್ನೇಹ ಗೊತ್ತಾಗಲೇಬೇಕಲ್ವೇ? ಅದಕ್ಕೆ ನಾನೇ ಹೇಳ್ಬಿಡುಮ ಅಂತ. ನೀವು ಹೇಳಿದ್ದು ತಪ್ಪಿಲ್ಲ ಅತ್ತೆ, ಕರೆಕ್ಟಾಗೇ ಇದೆ. ಆದರೆ ಇದನ್ನ ಶ್ರೀ ಅವ್ರ ಮುಂದೆ ಧೈರ್ಯವಾಗಿ ಕೇಳ್ಬೋದಿತ್ತಲ್ವಾ? ಯಾಕಿದನ್ನ ಮುಚ್ಚಿಡ್ಬೇಕಿತ್ತು?